ಕೆಲ್ಸದ ಮಧ್ಯೆ ಊಟದ ಟೈಮ್ ಯಾವುದು, ನಾಷ್ಟದ ಟೈಮ್ ಯಾವುದು, ರಾತ್ರಿ ಯಾವುದು, ಬೆಳಗ್ಗೆ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಂಗಾಗಿದೆ ಜೀವನ. ಇದೇ ರೀತಿ ಇವತ್ತು ನಂದಾಯ್ತು. ಏನೋ ಕೆಲಸ ಇತ್ತು ಅಂದ್ಬಿಟ್ಟು ವಿಜಯನಗರಕ್ಕೆ ಬಂದಿದ್ದೆ. ನೋಡ್ತಾ, ನೋಡ್ತಾ 4 ಗಂಟೆ ಆಗಿತ್ತು. ಸರಿ ಇಲ್ಲೇ ಎಲ್ಲಾದ್ರೂ ಊಟ ಮಾಡೋಣ ಅಂತ ಅನ್ಕೊಂಡು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಈ ಸ್ಮಾಲ್ ಪ್ಲೇಟ್‌ನ ನೋಡಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಇನ್‌ಸ್ಟಾಗ್ರಾಮಲ್ಲಿ ನೋಡಿದೆ. ಸೊ ಫುಡ್ ಚೆನ್ನಾಗಿರುತ್ತೆ ಅಂತ ಬಂದು ಫುಡ್‌ನ ಆರ್ಡರ್ ಮಾಡಿದೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಮಶ್ರೂಮ್ ಫ್ರೈಡ್ ರೈಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ್ಯಂಡ್ ವಿಜಯನಗರ್ ಫುಡ್ ಸ್ಟ್ರೀಟ್ ನೋಡಿ ಖಾಲಿ ಖಾಲಿ ಹೊಡಿತಾ ಇದೆ. ಆ್ಯಂಡ್ ಪೆಂಗ್ವಿನ್ಸ್ ಐಸ್ ಕ್ರೀಮ್ ತಿನ್ಕೊಂಡು ಹೋಗದೆ ಆಗುತ್ತಾ ವಿಜಯನಗರಕ್ಕೆ ಬಂದು? ನಾನಂತೂ ವಿಜಯನಗರಕ್ಕೆ ಬಂದಾಗ ಪೆಂಗ್ವಿನ್ಸ್ ಐಸ್ ಕ್ರೀಮ್ ಟ್ರೈ ಮಾಡ್ತೀನಿ. ಅದರಲ್ಲೂ ಈ ರೆಡ್ ವೆಲ್ವೆಟ್ ಅಂತೂ ನಾನು ಮಸ್ಟ್ ಆ್ಯಂಡ್ ಟ್ರೈ ಅಂತಾನೆ ಹೇಳ್ಬೋದು. ಬಿಕಾಸ್ ₹50 ಕೊಟ್ರೂ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟು ಮಮ್ಮಿ ಆನ್ ದ ವೇ ಬರ್ತಾ ಕಲ್ಲಂಗಡಿ ಹಣ್ಣು ತಗೊಂಬಾ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅದನ್ನು ತಗೊಂಡು ಮನೆಗೆ ಹೊರಟೆ. ಹೋಗಿ ಫಸ್ಟು ನಾನು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ನಮ್ಮ ಬಂಗಾರಿಗೆ ಕೊಡೋದು. ಬಿಕಾಸ್ ಅವ್ನಿಗೆ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಕ್ಯಾರೆಟ್ ಇದೆಲ್ಲ ಅಂದರೆ ತುಂಬಾನೇ ಇಷ್ಟಪಡ್ತಾನೆ. ನೀವೇ ನೋಡ್ತಾ ಇದ್ದೀರಲ್ಲ, ಹಣ್ಣು ತಗೊಂಡು ಹಾಲು ಸುತ್ತ ಅಷ್ಟು ಜಾಗ ಇದೆ. ಆದ್ರೂ ಆ ಡೈನಿಂಗ್ ಟೇಬಲ್ ಒಳಗಡೆನೆ ತುರ್ಕೋತಾ ಇದ್ದಾನೆ. ಏಯ್! ಬಾ ಈ ಕಡೆ.